ನಮಸ್ಕಾರ ಎಲ್ಲರಿಗೂ. ಇವತ್ತು ಸ್ವಲ್ಪ ಹಾಗೆ ಕೂತ್ಕೊಂಡು ವಿಚಾರ ಮಾಡಬೇಕಾದ್ರೆ ನಾನು ಕರ್ನಾಟಕದಿಂದ ವೈಷ್ಣವ ದೇವಿಗೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ವೈಷ್ಣವ ದೇವಿಗೆ ಪ್ರವಾಸಕ್ಕೆ ಹೋಗಬೇಕಾದ್ರೆ, ತೀರ್ಥಕ್ಷೇತ್ರದ ದರ್ಶನಕ್ಕೆ ಹೋಗಬೇಕಾದ್ರೆ ನಾವು ಎಲ್ಲಿ ಟ್ಯಾಕ್ಸ್ ಕಟ್ಟೋದಿಲ್ಲ. ಯಾಕಂದರೆ ಟೋಲ್ ನಾಕದಲ್ಲಿ ಟೋಲ್ ಕಟ್ಟೋದನ್ನು ಬಿಟ್ಟರೆ ಬೇರೆ, ಈಗ ನಾನು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದ್ನಿ ಅಂತಂದ್ರೆ ಮಹಾರಾಷ್ಟ್ರದಾಗೆ ನಾನು ಟ್ಯಾಕ್ಸ್ ಕಟ್ಟೋದಿಲ್ಲ. ಹೌದಾ? ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶಕ್ಕೆ ಹೋದ್ವಿ ಅಂತಂದರೆ ಮಧ್ಯಪ್ರದೇಶದಾಗೂ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸನ್ನು ಕಟ್ಟೋದಿಲ್ಲ. ಆಮೇಲೆ ಮಧ್ಯಪ್ರದೇಶದಿಂದ ರಾಜಸ್ಥಾನಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ಟ್ಯಾಕ್ಸ್ ಕಟ್ಟೋದಿಲ್ಲ. ರಾಜಸ್ಥಾನದಿಂದ ಹರಿಯಾಣಕ್ಕೆ ಹೋದ್ವಿ ಅಂದರೆ ಟ್ಯಾಕ್ಸ್ ಕಟ್ಟೋದಿಲ್ಲ. ಹರಿಯಾಣದಿಂದ ಹಿಮಾಚಲ್ಗೆ ಹೋದ್ವಿ ಅಂತಂದ್ರೂ ಟ್ಯಾಕ್ಸ್ ಕಟ್ಟೋದಿಲ್ಲ. ಹಿಮಾಚಲದಿಂದ ವೈಷ್ಣವ ದೇವಿಗೆ ಹೋದ್ರೂ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ. ಒಂದು ವೇಳೆ ನಾವೇನಾದರೂ ಟ್ಯಾಕ್ಸ್ ಕಟ್ತಿದ್ವಿ ಅಂತಂದ್ರೆ ಇಲ್ಲಿ ಮೊದಲು ಮಹಾರಾಷ್ಟ್ರ ಗೌರ್ಮೆಂಟಲ್ಲಿ ಪರ್ಮಿಷನ್ ತೊಗೋಬೇಕಾಗಿತ್ತು. ನೋಡಪ್ಪ, ನಾನು ಇಂಥ ದಿನ ನಾನು ಮಹಾರಾಷ್ಟ್ರದಾಗ ಹಾಸಿ ವೈಷ್ಣವ ದೇವಿಗೆ ಹೋಗೋದೀನಿ, ನನಗೆ ಪರ್ಮಿಷನ್ ಕೊಡ್ರಿ ಅಂತ. ಮಹಾರಾಷ್ಟ್ರ ಆದ ನಂತರ ಮಧ್ಯಪ್ರದೇಶದಾಗ ಏನು ಮಾಡಬೇಕಾಗಿತ್ತು? ಪರ್ಮಿಷನ್ ಕೇಳಬೇಕಾಗಿತ್ತು. ಹಾಗೆ ನಾನು ಯಾವ್ಯಾವ ರಾಜ್ಯದಲ್ಲಿ ಹಾಸಿ ವೈಷ್ಣವ ದೇವಿ ಹೋಗಬೇಕಾಗಿತ್ತಲ್ಲ, ಆಯಾ ರಾಜ್ಯಗಳ ಎಲ್ಲ ಪರ್ಮಿಷನ್ನು ಬೇಕಾಗ್ತಿತ್ತು. ಹೌದಾ? ಈ ರೀತಿಯಾಗಿರ್ತಕ್ಕಂಥ